ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಎಲ್ಲ ಪರಮ ಪೂಜ್ಯರನ್ನ ಈ ಶಾಲೆಯ ಸಿಬ್ಬಂದಿ ವರ್ಗವನ್ನು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರಿಗೆ ಉದ್ಘಾಟಕರಿಗೆ ಮುಖ್ಯ ಅತಿಥಿಗಳಿಗೆ ಸನ್ಮಾನವನ್ನು ಮಾಡಲಿಕ್ಕೆ ನಿಂತುಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಶ್ರೀಬಸ್ ಮಹಾಸ್ವಾಮಿಗಳನ್ನ ಗೌರವಪೂರ್ವಕವಾದ ಸನ್ಮಾನವನ್ನು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯಾಗಲಿತಾ ಇದೆ. ಶಾಂತತೆಯನ್ನು ಕಾಪಾಡಬೇಕು ಮಕ್ಕಳು ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಹಾಕುವ ಮುಖಾಂತರ ಅವರನ್ನ ಅಭಿನಂದನಾ ಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಗಣಪತಿ ಪಂಚಾಳ್ ಅವರ ದಂಪತಿ ಸಮೇತವಾಗಿ ಕುಟುಂಬದವರು ಸನ್ಮಾನಿಸ್ತಾ ಇದ್ದಾರೆ. ಇವರನ್ನು ಕೂಡ ಗಣಪತಿ ಪಂಚಾಳ್ ಅವರ ದಂಪತಿ ಸಮೇತವಾಗಿ ಅವರ ಕುಟುಂಬದವರು ಜೊತೆಯಾಗಿ ಪರಮ ಪೂಜ್ಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೋರಾಗಿ ಚಪ್ಪಾಳೆಯನ್ನ ಹಾಕುವ ಮುಖಾಂತರವಾಗಿ ಅವರನ್ನ ಪರಮ ಪೂಜ್ಯರಿಗೆ ಗೌರವಿಸುವ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಇನ್ನೊಂದು ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಕೂಡ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇವರನ್ನ ಸನ್ಮಾನ ಮಾಡೋದಕ್ಕೆ ಮತ್ತೆ ನಾನು ಗಣಪತಿ ಪಂಚಾಳ್ ಅವರ ದಂಪತಿ ನೋಡ್ಕೋಬೇಕು. ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಗೌರವಿಸುವ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶೀರ್ವಾದಂತಹ BK ಸುಮನ್ ಬೆಹಿಂಜಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಗಣಪತಿ ಪಂಚಾಳ್ ಕುಟುಂಬದವರು ಅವರನ್ನ ಗೌರವ ಸನ್ಮಾನ ಮಾಡಲಿಕ್ಕೆ ವಿನಂತಿಸ್ಕೊಳ್ತಾ ಇದ್ದೇವೆ. BK ಸುಮನ್ ಬೆಹಿಂಜಿಯವರು ಗೌರವ ಸನ್ಮಾನವನ್ನು ಮಾಡಲಿಕ್ಕೆ ವಿನಂತಿಸ್ಕೊಳ್ತಾ ಇದ್ದೇವೆ, ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಮತ್ತೊಮ್ಮೆ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಗಲಾಟೆ ಮಾಡಬಾರದು. ಈ ವೇದಿಕೆ ಮೇಲೆ ಎಲ್ಲರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟಕರು ಆಗಮಿಸಿದರೆ ಅದೇ ರೀತಿಯಾಗಿ ಈ ವೇದಿಕೆಯನ್ನ ಇನ್ನೂ ಅಲಂಕರಿಸಿಕೊಂಡು ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜಶೇಖರ್ ಮಠಪತಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷರು. ಇವರನ್ನ ಗಣಪತಿ ಪಂಚಾಳ್ ಅವರ ಚಿರಂಜೀವಿ ಸಮೇತ. ಅದೇ ರೀತಿಯಾಗಿ ಸ್ನೇಹಿತರಾದಂತಹ ಶ್ರೀ ರವಿ ಪಂಚಾಳ್, ರಾಜ್ಯಾಧ್ಯಕ್ಷರು ಇಂಡಿಯನ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಕರ್ನಾಟಕ, ಇವರನ್ನ ನಮ್ಮ ಗಣಪತಿ ಪಂಚಾಳ್ ಕುಟುಂಬದವರು ಅವರನ್ನ ಗೌರವ ಸಮರ್ಪಣೆ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಸ್ನೇಹಿತರಾದಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಸೋಮನಾಥ್ ಪಂಚಾಳ್, ಕಲ್ಯಾಣ ಕರ್ನಾಟಕ ಕಾರ್ಮಿಕ ಪಡೆ ಅಧ್ಯಕ್ಷರ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ದತ್ತಾತ್ರಿ ವಿಶ್ವಕರ್ಮ, ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆ ಬೀದರ್, ಈ ಮಹನೀಯರು ಕೂಡ ಆಗಮಿಸಿದ ಅಧ್ಯಕ್ಷರು. ಅದೇ ರೀತಿಯಾಗಿ ಶ್ರೀ ಪ್ರಶಾಂತ್ ವಿಶ್ವಕರ್ಮ, ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆ ಬೀದರ್, ಈ ಮಹನೀಯರನ್ನು ಕೂಡ ಬೀದರ್. ಇವರು ಮಹನೀಯರನ್ನ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶಿಕ್ಷಕರಾದಂತಹ ಶ್ರೀ ಗಣಪತಿ ಪಂಚಾಳ್ ಅವರು ಶಾಲೆಯನ್ನು ವಹಿಸಿ ಹೂವನ್ನು ಕೊಡುವ ಮುಖಾಂತರ. ಅದೇ ರೀತಿಯಾಗಿ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಇನ್ನೊಂದು ಮುಖ್ಯ ಅತಿಥಿಗಳಾದಂತಹ ಶ್ರೀ ಸುಭಾಷ್ ಕನ್ನಡೆ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು, ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅವರ ಕುಟುಂಬದವರು ಗಣಪತಿ ಪಂಚಾಳ್ ಅವರ ಕುಟುಂಬದ ಜೊತೆಯಾಗಿ ಜಂಟಿಯಾಗಿ ಅವರು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಿಮಗೆಲ್ಲ ಪರಿಚಿತರಾದಂತಹ ಪತ್ರಕರ್ತರು ಹೌದು ಇನ್ನೋರ್ವರು ಈ ವೇದಿಕೆ ಮೇಲೆ ಆಸೀನರಾದಂತಹ ಡಾಕ್ಟರ್ ಹಸನ್, ಆಲ್ ಇಂಡಿಯನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಧಿಕಾರಿ ಬಿ ನೂಪುರ, ಶ್ರೀ ವೀರೇಶ್ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹುಮ್ನಾಬಾದ್, ಇವರನ್ನು ಕೂಡ ಈಗ ಶ್ರೀ ವೀರೇಶ್ ರೆಡ್ಡಿ ಅವರ ಸನ್ಮಾನ ನಡೀತಾ ಇದೆ. ಸಚಿವರ ಮುಖಾಂತರ ಅವರನ್ನ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಶ್ರೀ ಮಹಾದೇವ ವಿಶ್ವಕರ್ಮ ವರದಿಗಾರರು ಕರ್ನಾಟಕ ಸಂದೇಶವಾಣಿ ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಶ್ರೀಮತಿ ಸುವರ್ಣ ಪಂಚಾಳ್ ಎಲ್ಲರೂ ಕೂಡ ಸನ್ಮಾನಕ್ಕೆ ನಾನು ನೆನೆಸಿಕೊಳ್ತಾ ಇದ್ದೇನೆ. ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಇನ್ನೋರ್ವ ಶ್ರೀಮತಿಯವರಾದಂತಹ ಶ್ರೀಮತಿ ಮಂಗಲ ಸಾರವರಿಸಿ ಹೂಗುಚ್ಚು ಕೊಡುವ ಮುಖಾಂತರವಾಗಿ ಅವರನ್ನು ಗೌರವ ಸನ್ಮಾನ ಮಾಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ರೂಪುರೇಷೆ ಹಾಕಿದವರು ಮಿತ್ರರು ಕಠಿಣ ಬಾಂಧವಾಡಿಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹೋದಯರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿ ಈ ವೇದಿಕೆ ಸನ್ಮಾನ ಮಾಡಲಿಕ್ಕೆ ನಮ್ಮ ಗಣಪತಿ ಪಂಚಾಲ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅವರನ್ನ ಗೌರವ ಸಮರ್ಪಣೆ ಆಗ್ತಾ ಇದೆ. ಅವರನ್ನ ಎಲ್ಲರೂ ಶುಭ ಹಾರಿಸಲಿಕ್ಕೆ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಮತ್ತು ಸಣ್ಣ ಸಂಸ್ಥೆ ಆದರೂ ಕೂಡ ಈ ವೇದಿಕೆಯ ಮೇಲೆ ಒಂದು ಭವ್ಯವಾದಂತಹ ವೇದಿಕೆ ನಿರ್ಮಾಣ ಮಾಡಿ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಬಹಳ ಅಭೂತಪೂರ್ವವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಸೇವೆ ತುಂಬಾ ದೊಡ್ಡದು. ಅವರನ್ನ ವೇದಿಕೆ ಮೇಲೆ ಅವರನ್ನ ಜೋರಾಗಿ ಅವರನ್ನ ಅಭಿನಂದಿಸೋಣ, ಅವರನ್ನ ಅಭಿನಂದಿಸೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಕಲಾವಿದರು ಅವರಿಗೆ ಪುಷ್ಪವೃಷ್ಟಿ ಮುಖಾಂತರ ಅವರ ಪ್ರೀತಿಯ ಸನ್ಮಾನವನ್ನು ಮಾಡಲಿಕ್ಕೆ ನಂತರ ವಿನಿಸ್ಕೊಳ್ತಾ ಇದ್ದೇವೆ. ವಿಶ್ವನಾಥ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ವಿನಿಸ್ಕೊಳ್ತಾ ಇದ್ದೇವೆ. ಪತ್ರಕರ್ತ ಮಿತ್ರ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಅವರ ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡೋದಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಸಂದೇಶವಾಣಿ ಪತ್ರಕರ್ತರು ಆಗಮಿಸಿದ್ದಾರೆ, ಅವರು ದಯವಿಟ್ಟು ಆಗಮಿಸಿದ್ದಾರೆ. XPSI ಹಿರಿಯರು ದಯವಿಟ್ಟು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಮುಖ್ಯ ಗುರುಗಳಾದಂಥ ಶ್ರೀಮತಿ ಜಗದೇವಿ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಲಿಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಯ ಬಿಲಾಬಾಗವಾಡ ಈ ಶಾಲೆಯ ಮುಖ್ಯ ಗುರುಗಳು ಬಂದು ಅವರನ್ನ ಗೌರವ ಸನ್ಮಾನ ಮಾಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯ ಗುರುಗಳಾಗಮಿಸಬೇಕು.
ಕಲ್ಯಾಣದ ಮಂಟಪದ ಮಾಲೀಕರು ಸಂಪೇತ ಸಮೇತವಾಗಿ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡೋದಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಈ ಕಲ್ಯಾಣ ಮಂಟಪದ ಮಾಲೀಕರು ಈ ಕಲ್ಯಾಣ ಮಂಟಪದ ಮಾಲೀಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ವೇದಿಕೆ ಮೇಲೆ ಗುರುಗಳಿಗೂ ಗಣ್ಯ ಭಕ್ತರಿಗೆಲ್ಲರಿಗೂ ಬಹಳ ಇವತ್ತಿನ ಸಂಚಾಲಕರಾಗಿ ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಮಲ್ಲಪ್ಪ ಸರ್ ಅವರು ಬಹಳ ಸುಂದರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟರು. ಸಂಚಾಲಕರಾಗಿ ಆ ವೇದಿಕೆ ಮೇಲೆ ಅವರು ತಮ್ಮ ಒಂದು ಪುಷ್ಪವನ್ನು ನಮ್ಮ ಕೈಯಿಂದ ಅರ್ಪಣೆ ಮಾಡ್ಕೊಳ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.